ತಾಲೂಕಿಂದ ಸಂಗೀತ ಅಂತೇಳಿ ತಾಲೂಕು ಅಧ್ಯಕ್ಷರು. ಈಗ ನಮ್ಮ ಶಂಕರಮೂರ್ತಿ ಸರ್, ಸಿರಿಪುರ ಸರ್ ಅವರು ತುಂಬಾ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ. 6 ವರ್ಷ ಆಯ್ತು ಬಂದವರು, 2019ರಲ್ಲಿ ಬಂದಿದ್ದು. ತುಂಬಾ ಕಿರುಕುಳ ಕೊಡ್ತಾ ಇದ್ದಾರೆ. ಮೊಟ್ಟೆ ಮತ್ತೆ ತರಕಾರಿ ಹಣ ಗರ್ಭಿಣಿ ಬಾಣಂತಿಗೆ ಮಕ್ಕಳಿಗೆ ಹಾಕ್ತಿವಲ್ವಾ, ಅದರಲ್ಲಿ ಜಂಟಿ ಖಾತೆಗೆ ಹಾಕಿದ್ದನ್ನ ಬಿಡಿಸ್ಬಿಟ್ಟು ಅರ್ಧ ಅವ್ರಿಗೆ ಕೊಡಬೇಕು. ಮತ್ತೆ ಬಾಡಿಗೆ ಹಣ 2020ರಲ್ಲಿ ಹೊಸ ಅಂಗನವಾಡಿಗಳು ಸ್ಟಾರ್ಟ್ ಆಯ್ತು. ಅದಕ್ಕೆಲ್ಲ ಅಂಗನವಾಡಿ ಸ್ಟಾರ್ಟ್ ಮಾಡ್ದೇನೆ 6,000 ದುಡ್ಡನ್ನ ಬಾಡಿಗೆ ಅಮೌಂಟ್ ಇದು ಮಾಡ್ಕೊಂಡ್ಬಿಟ್ಟು ಎಲ್ಲ ಅವರೇ ಬಳಸ್ಕೊಂಡಿದ್ದಾರೆ. ಮತ್ತೆ ಬೇರೆ ಯಾವುದೇ ಅನುದಾನ ಬಂದ್ರೂ ಎಲ್ಲ ಕಾರ್ಯಕರ್ತೆಯರ ಮೇಲೆ ಅಕೌಂಟಿಗೆ ಹಾಕ್ಬಿಟ್ಟು ಅದನ್ನೆಲ್ಲ ಬಿಡಿಸ್ಕೊಡ್ರಿ ಅಂತ ಒತ್ತಾಯ ಮಾಡಿ ಎಲ್ಲ ತಗೊಳ್ತಾರೆ. ಮತ್ತೆ ಭಾಗ್ಯಲಕ್ಷ್ಮಿ ಇದ್ರದ್ದು ಪರಿಪಕ್ವ ಮೊತ್ತ ಅಂತ ಇವಾಗ 18 ವರ್ಷ ತುಂಬಿರೋದು ಬರುತ್ತೆ. ಅವ್ರ ಹತ್ರನೂ ಎಲ್ಲರೂ 2,000 ಕೊಡಿಸ್ರಿ, ಫಲಾನುಭವಿಗಳಿಂದ 2,000 ಕೊಡಿಸ್ರಿ ಅಂತ ಈಗೆಲ್ಲ ಎಲ್ಲರ ಹತ್ರ ಎಲ್ಲ ವೃತ್ತದಲ್ಲೂ ಕಲೆಕ್ಟ್ ಮಾಡಿ ಎಲ್ಲ ತಿಂದಾಗಿದೆ ಸರ್ ಆಗಲೇ. ಆಮೇಲೆ ಮತ್ತೆ ರಾತ್ರಿ ಟೈಮು, ಬೆಳಗ್ಗೆ ಟೈಮು ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತೇಳಿ ಹುಡುಗಿಯರಿಗೆಲ್ಲ ಒಳ್ಳೊಳ್ಳೆ ಚೆನ್ನಾಗಿರೋ ಹುಡುಗಿಯರಿಗೆಲ್ಲ ಮೆಸೇಜ್ ಮಾಡೋದು ಸರ್. ಅವರಿಗೆ ಮೀಟಿಂಗ್ಗಳಿಗೆ ಹೋದ್ರೆ ಬಾಯಿಗೆ ಬಂದಂಗೆ ಮಾತಾಡೋದು. ನೀವು ತಿನ್ನಲ್ವಾ, ನೀವು ತಿಂತೀರಾ, ನಾನು ತಿನ್ನಲ್ವಾ ಅಂತೇಳಿ, ನೀವು ತಿಂತೀರಾ ಅಂತೇಳಿ ಜಂಕಲ್ ಬೆಟ್ಟಕ್ಕೆಲ್ಲ ಕರ್ಕೊಂಡೋಗಿ ಪ್ರಮಾಣ ಮಾಡಿಸಿದ್ದಾರೆ ಸರ್. ವರ್ಕರ್ಗಳನ್ನ, ಸೂಪರ್ವೈಸರ್ಗಳನ್ನ ಎಲ್ಲ ಕರ್ಕೊಂಡೋಗಿ ಪ್ರಮಾಣ ಮಾಡಿಸಿದ್ದಾರೆ. ಮತ್ತೆ ಸೂಪರ್ವೈಸರ್ಗಳಿಗೆ ದುಡ್ಡು ಇಸ್ಕೊಡ್ಲಿಲ್ಲ ಅಂದರೆ ಅವರಿಗೆ ಮೀಟಿಂಗ್ಗಳಲ್ಲಿ, ಪ್ರತಿ ಮೀಟಿಂಗಲ್ಲೂ ಸೂಪರ್ವೈಸರ್ಗಳಿಗೂ ಬೈತಾರೆ. ಇಸ್ಕೊಟ್ಟವ್ರು ಮಾತ್ರ ಒಳ್ಳೆಯವರು ಸರ್. ಅವರಿಗೆ ಸೂಪರ್ವೈಸರ್ಗಳು, ಇಲ್ಲಾಂದ್ರೆ ಅವರಿಗೂ ಕಿರುಕುಳ ಕೊಡ್ತಾರೆ ಸರ್. ಸೂಪರ್ವೈಸರ್ಗಳಿಗೂ ಕಿರುಕುಳ ಕೊಡ್ತಾರೆ. ಈಗ ಅವರು ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಬೇಡ ಸರ್. ಅವರು ವಜಾ ಆಗಬೇಕು ಸರ್. ನಮಗೆ ಅವ್ರು ಬೇಕಾಗಿಲ್ಲ ನಮಗೆ.